ಮಾಲೆ ಧರಿಸಿದ್ದ ಮಕ್ಕಳನ್ನ ಶಾಲೆಯಿಂದ ಹೊರಗೆ ಕಳಿಸಿದ್ರಾ ಅನ್ನೋ ಪ್ರಶ್ನೆ. ತುಮಕೂರಿನಲ್ಲಿ ಶಾಲಾ ಸಿಬ್ಬಂದಿಯ ವಿರುದ್ಧ ಪೋಷಕರು ಗರಂ ಆಗಿದ್ದಾರೆ. ಮರಳೂರು ದಿಣ್ಣೆ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. 6ನೇ ತರಗತಿಯ ಇಬ್ಬರನ್ನ ಶಾಲೆಯಿಂದ ಕಳಿಸಿದ ಆರೋಪ ಕೇಳಿಬರ್ತಾ ಇದೆ. ಮಾಲೆಯನ್ನ ಧರಿಸಿದ್ರು ಅನ್ನೋ ಕಾರಣಕ್ಕೆ ದಿಣ್ಣೆ ಸರ್ಕಾರಿ ಶಾಲೆಯ ಶಿಕ್ಷಕಿ ಭಾಗ್ಯ ವಿರುದ್ಧ ಪೋಷಕರ ಆರೋಪ. ಅಯ್ಯಪ್ಪ ಮಾಲಾಧಾರಿಗಳಿಂದ ಶಿಕ್ಷಕಿಗೆ ತರಾಟೆ. ಗಮನಿಸ್ತಾ ಇದ್ದೀರಿ, ಪೋಷಕರು ಬಂದು ಶಿಕ್ಷಕಿಯನ್ನ ತರಾಟೆಗೆ ತೆಗೆದುಕೊಂಡಂತಹ ಸಂದರ್ಭ. ಸ್ಕೂಲಿಂದ ಲೇಟಾಗಿ ಬಂದು ಊಟ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಆಮೇಲೆ ತಿರ್ಗಾ ಮಿಸ್ಸು ಹೇಳಿದ್ರು ಇಲ್ಲಿ ವಲಸಾಗುತ್ತೆ ಅಂತ ಹೇಳಿದ್ರು. ನಾವು ಮೇಲೆ ಬಂದ್ವಿ. ಮೇಲೆ ಬಂದ್ಮೇಲೆ ಅಡ್ಮಿಸ್ಸು ಮಾಲೆ ಹಾಕೊಂಡ್ ಬಂದಿದ್ದೀರಲ್ಲ ಹೋಗ್ರಿ ಮನೆಗೆ ಅಂದ್ರು. ನಾನು ಇವ್ರು ಮುಂದೆ ಹೋದ್ರು ಬ್ಯಾಗ್ ಹಾಕೊಂಡು, ನಾವು ಹಿಂದೆ ಇದ್ವಿ. ಅದಕ್ಕೆ ನಮ್ಗೆ ಕೂಗಿದ್ರು, ಇವ್ರಿಗೆ ಕೇಳಿಸ್ಲಿಲ್ಲ. ತಿರ್ಗಾ ಇವ್ರಿಗೆ ಕೇಳಿಸ್ಲಿಲ್ಲ ಅಂತ ಕರ್ಕೊಂಡೋಗಿ ಕುತ್ಕೆ ಹಿಡ್ಕೊಂಡು ಅಲ್ಲಿ ಹೊಡೆದ್ರೇನು ಕಿಡ್ಸಿದ್ರು ಇವರು. ಆಮೇಲೆ ಆಚೆ ಬರ್ಬೇಕಾದ್ರೆ ಇಲ್ಲಿ ಎಳ್ಕೊಂಬಂದು ದೂಕಿ ಹೊಡೆದು ಕುಂಡಿಸಿದ್ರಲ್ಲಿ ನಾವು. ಇನ್ನು ವಿದ್ಯಾರ್ಥಿಗಳನ್ನ ನಾನ್ ಶಾಲೆಯಿಂದ ಹೊರಗೆ ಕಳಿಸಿಲ್ಲ, ಮಕ್ಕಳಿಗೆ ತಿಳುವಳಿಕೆ ಹೇಳಿದ್ರೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ಹೇಳಿ ಸರ್ಕಾರಿ ಶಾಲಾ ಶಿಕ್ಷಕಿ ಭಾಗ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಿಯಮದ ಪ್ರಕಾರ ಮಾಲೆ ಧರಿಸಿ ಬರುವಂತಿಲ್ಲ ಎಂದಿದ್ದಾರೆ ಶಿಕ್ಷಕಿ. 9:40ರಿಂದ ಪ್ರೇಯರು ಹಾಲು ಇವೆಲ್ಲ ಕೊಡಬೇಕು. ಆಮೇಲೆ ಮಕ್ಳುಗಳು ಲೇಟಾಗಿ ಬಂದರೆ ವಿಚಾರಿಸ್ತೀವಿ ನಾವು. ಅದೇ ಥರ ಈ ಮಕ್ಕಳನ್ನ ವಿಚಾರಿಸ್ತೀವಿ. ನಮ್ಮ ಮೇಡಮ್ ಏನಂದ್ರು, ಮಾಲೆ ಹಾಕಿಸ್ಕೊಂಡಿದ್ಯಾ, ಲೇಟಾಗಿ ಬಂದಿದೆಯಾ, ನೀ ಯಾಕೆ ಮಾಲೆ ಹಾಕಿಸ್ಕೊಂಡು ಬಂದಿದೆಯಲ್ವಾ, ಈ ಥರ ಇಲ್ಲೆಲ್ಲ ನಮ್ಮಲ್ಲಿ ಮೊಟ್ಟೆ ಬೇಯಿಸ್ತೀವಿ, ಹೆಣ್ಮಕ್ಳುಗಳು ಮೆಚೂರ್ಡಾಗಿರ್ತಾರೆ, ತಟ್ಟು ಮುಟ್ಟು ಆಗುತ್ತೆ, ಬರಬಾರ್ದಪ್ಪ ಈ ಥರ ಹಾಕಿಸ್ಕೊಂಡು. ನೀನೇನಾರು ಹಾಕಿಸ್ಕೊಳಂಗಿದ್ರೆ ಮಾಲೆಗೆ ಇದು ಏನು ಶಬರಿಮಲೆಗೆ ಹೋಗ್ತೀಯಲ್ವಾ, ಅವಾಗ ಒಂದು 3 ದಿನ ಮುಂಚೆ ಹಾಕಿಸ್ಕೊಂಡು ಹೋಗು ಅಂತ ಅವ್ರು ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ಬಂದರು. ಇವ್ರು ಬಂದವರು ಕ್ಲಾಸ್ ಒಳಗೆ ಬರ್ತಾ ಇರಲಿಲ್ಲ. ನಾನೇನು ಮಾಡಿದೆ, ಯಾಕೋ ಮಾಲೆ ಹಾಕಿಸ್ಕೊಂಡಿದ್ದೀರಾ, ಇವಾಗಲೂ ಪ್ರತಿದಿನ ಚಕ್ಕರ್ ಹೊಡಿತೀರಾ ಮಧ್ಯಾಹ್ನದೊತ್ತು. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಭಾರಿ ಅಧ್ವಾನವೇ ಆಗಿದೆ. ನೀರು ಲೀಕೇಜ್ ಆಗ್ತಿದೆ, ಐಸಿಯು ವಾರ್ಡ್ನಲ್ಲೇ ಅವಾಂತರ ಆಗಿದೆ, ಅವ್ಯವಸ್ಥೆಯ ಆಗರವಾಗಿದೆ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ವಾಶ್ರೂಮ್ಗೆ ಸಪ್ಲೈ ಆಗೋ ನೀರು ಲೀಕೇಜ್ ಆಗ್ತಾ ಇದೆ. ಐಸಿಯು ವಾರ್ಡ್ನಲ್ಲಿ ಲೀಕೇಜ್ ಆಗಿರುವ ನೀರು ನಿಂತ್ಕೊಂಡಿದೆ, ಗಮನಿಸ್ತಾ ಇದ್ದೀರಿ. ಆದರೆ ಅದನ್ನು ಸ್ವಚ್ಛಗೊಳಿಸದೆ ಸಿಬ್ಬಂದಿ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅನ್ನೋ ಆರೋಪ. ರೋಗಿಗಳು ಸಂಬಂಧಿಕರ ತರಾಟೆಯ ಬೆನ್ನಲ್ಲೇ ನಂತರ ತುಂಬಾ ಹೊತ್ತಾದ್ಮೇಲೆ ಕ್ಲೀನ್ ಮಾಡಿದ್ದಾರೆ ಗಮನಿಸ್ತಾ ಇದ್ದೀರಿ. ಐಸಿಯು ವಾರ್ಡ್ನಲ್ಲಿ ನೀರು ಯಾವ ಪರಿ ನಿಂತ್ಕೊಂಡಿದೆ ಅಂತ ಹೇಳಿ ನೀರು ಸೋರ್ತಾ ಇದೆಯಂತೆ. ಅದನ್ನ ಸರಿಪಡಿಸುವಂತಹ ಕೆಲಸ ಆಗ್ತಾ ಇಲ್ವಾ? ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ಅವ್ಯವಸ್ಥೆ ಇದ್ರೂ ಕೂಡ ಸಂಬಂಧಪಟ್ಟವರು ಕಣ್ಮುಚ್ಕೊಂಡು ಕೂತಿದ್ದಾರೆ. ಅಲ್ಲಿರುವಂತಹ ರೋಗಿಗಳು ಸಂಬಂಧಿಕರು ಕ್ಲಾಸ್ ತಗೋಬೇಕಿತ್ತು ಇದನ್ನ ಸರಿ ಮಾಡೋದಕ್ಕೆ. ಅಲ್ಲಿಯವರೆಗೂ ಕೂಡ ಕೈಕಟ್ಟು ಕೂತಿದ್ರಂತೆ. ಶಿಲ್ಪಾ ಶೆಟ್ಟಿ ಒಡೆತನದ ಬ್ಯಾಸ್ಟಿಯನ್ ಪಬ್ ಮೇಲೆ ಐಟಿ ದಾಳಿಯಾಗಿದೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಬಳಿ ಇರುವಂತಹ ಪಬ್ ಇದು. ಅತಿ ದುಬಾರಿ ಪಬ್ ಬ್ಯಾಸ್ಟಿಯನ್ ಪಬ್ ಮೇಲೆ ದಾಳಿಯಾಗಿದೆ.
ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ. ಐಟಿ ಅಧಿಕಾರಿಗಳು ನಟಿ ಶಿಲ್ಪಾ ಶೆಟ್ಟಿ ಅವರ ಒಡೆತನದ ಬ್ಯಾಸ್ಟಿಯನ್ ಪಬ್ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಈ ದಾಳಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ. ಈಗಾಗಲೇ ಒಂದಷ್ಟು ಪ್ರಕರಣಗಳಲ್ಲಿ ಶಿಲ್ಪಾ ಶೆಟ್ಟಿ ಮತ್ತು ಅವರ ಪತಿ ವಿಚಾರಣೆಯನ್ನು ಎದುರಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವ ಇದು. ಅದೇ ಒಂದು ವಿಚಾರದಲ್ಲಿ ಈ ಬ್ಯಾಸ್ಟಿಯನ್ನ ಪಬ್ಗೂ ಕೂಡ ಐಟಿ ಅಧಿಕಾರಿಗಳು ಶಾಕನ್ನು ಕೊಟ್ರ ಅನ್ನೋ ಪ್ರಶ್ನೆ ಇದೆ. ಮತ್ತೊಂದು ಕಡೆ ಈ ಪಬ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳಲ್ಲಿ ಗಲಾಟೆ ಇರಬಹುದು, ಬೇರೆ ಬೇರೆ ವಿಷಯಗಳು ಕೂಡ ಇದೆ. ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಅಂದರೆ ಬೇರೆ ಏನು ಕಾರಣ ಇರಬಹುದು ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಗೊತ್ತಾಗುತ್ತೆ. ಸದ್ಯಕ್ಕೆ ದಾಳಿಯನ್ನು ಮಾಡಿ ಐಟಿ ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಬೆಂಗಳೂರಿನ ಅತಿ ದುಬಾರಿ ಪಬ್ ಇದು, ಬ್ಯಾಸ್ಟಿಯನ್ ಪಬ್, ಚರ್ಚ್ ಸ್ಟ್ರೀಟ್ನಲ್ಲಿರುವಂತಹ ಶಿಲ್ಪಾ ಶೆಟ್ಟಿ ಅವರ ಒಡೆತನದ ಪಬ್. ಕಾಡಾನೆಗಳ ಉಪಟಳದಿಂದಾಗಿ ಏನೇನು ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇಲ್ಲೊಂದು ಕಡೆ ಯುವಕರ ಮದುವೆಗೂ ಕೂಡ ಕಾಡಾನೆಗಳು ಕುತ್ತು ತಂದಿವೆ. ಕಾಡಾನೆ ಉಪಟಳದಿಂದ ಹುಡುಗಿಯನ್ನ ಕೊಡುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಎಲ್ಲಪ್ಪ ಅಂದ್ರೆ ರಾಮನಗರ ತಾಲೂಕಿನ ನೆಲಮಲೆ ಯುವಕರ ಅಳಲು ಇದು. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ನೆಲಮಲೆ ಸುಮಾರು 30ಕ್ಕೂ ಹೆಚ್ಚು ಯುವಕರಿಗೆ ಕಂಕಣ ಭಾಗ್ಯವೇ ಕೂಡು ಬಂದಿಲ್ಲ. ಯಾಕೆ ಈ ಗ್ರಾಮಕ್ಕೆ ಹೆಣ್ಣು ಕೊಡೋದಿಲ್ಲ ಅಂದ್ರೆ ಅಲ್ಲಿ ಕಾಡಾನೆಗಳ ಉಪಟಳ ಜಾಸ್ತಿ ಅನ್ನೋ ಕಾರಣ ಹೇಳ್ತಾರಂತೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಆ ಗ್ರಾಮದ ಜನರ ಜೊತೆಗೆ ಮಾತುಕತೆಯನ್ನು ನಡೆಸೋದರ ಜೊತೆಗೆ ಒಂದು ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳು ಹಾಗೂ ಮಾನವ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಾವಿರುವಂತ ಈ ಒಂದು ಸ್ಥಳ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ನೆಲಮಲೆ ಗ್ರಾಮದ ಸಮೀಪ ಇರುವಂತ ಈ ಒಂದು ರೈತರ ಜಮೀನು. ಸುಮಾರು 5 ರಿಂದ 6 ಎಕರೆ ಪ್ರದೇಶದಲ್ಲಿ ರಾಗಿ ಜೊತೆಗೆ ಮಾವು ಕೂಡ ಬೆಳೆಯನ್ನ ಬೆಳಿತಾರೆ. ನಿನ್ನೆ ರಾತ್ರಿ ಸುಮಾರು 7 ರಿಂದ 8 ಆನೆಗಳ ಹಿಂಡು ಬಂದು ಇನ್ನೇನು 5 ರಿಂದ 6 ದಿನಗಳಲ್ಲಿ ಕಟಾವಾಗಬೇಕಾದಂತ ರಾಗಿ ಬೆಳೆಯನ್ನ ಸಂಪೂರ್ಣವಾಗಿ ನಾಶ ಮಾಡಿದೆ. ಈ ರೀತಿ ನಮ್ಮೂರಲ್ಲಿ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಕಾಡಾನೆಗಳ ಹಾವಳಿ ಪ್ರತಿನಿತ್ಯ ನಡೀತಾ ಇದೆ. ಹೀಗಾಗಿ ನಮ್ಮೂರಿನಲ್ಲಿರುವಂತಹ ಯುವಕರಿಗೆ ಮದುವೆ ಮಾಡ್ಕೊಳ್ಳೋದಕ್ಕೂ ಕೂಡ ಯುವತಿಯರು ನಿರಾಕರಿಸ್ತಾ ಇದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಗ್ರಾಮದಲ್ಲಿ 20 ರಿಂದ 30 ಯುವಕರು 30 ರಿಂದ 35 ವರ್ಷ ಆದ್ರೂ ಕೂಡ ಅವರಿಗೆ ಕನ್ಯಾ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ವ್ಯವಸಾಯ ಮಾಡೋದನ್ನ ಕೆಲವು ಯುವಕರು ಬಿಟ್ಬಿಟ್ಟಿದ್ದಾರೆ. ಜೊತೆಗೆ ಯುವಕರಿಗೆ ಯುವತಿ ಸಿಗ್ತಾ ಇಲ್ಲ. ನೆಲಮಲೆ ಗ್ರಾಮದ ಯುವಕರು ಅಂದ್ರೆ ಯುವತಿಯನ್ನೇ ಕೊಡ್ತಾ ಇಲ್ಲ ಅಂತಂದು ಹೇಳ್ತಿದ್ರಿ. ಏನಾಗಿದೆ ಸರ್, ಯಾಕೆ ಆ ರೀತಿ ಪರಿಸ್ಥಿತಿ ಉಂಟಾಗಿದೆ? ಇದು ಆನೆ ಭಯದಿಂದ ಸರ್. ಆನೆಗಳು ತಗೊಳ್ಕೊಂಬತ್ತವೆ. ನೈಟು ನಾವು ಬರ್ತೀವಿ, ಹೊಲದ ಹತ್ರ ನೀರ್ ಕಟ್ಟಕ್ ಬರ್ತೀವಿ, ಮಾಮೂಲಿ ತೋಟದ ಹತ್ರ ಬರ್ತೀವಿ. ತೆಂಗಿನ ಮರ ಎಲ್ಲ ಸುಳಿ ಕಿತ್ತಿ ನೋಡ್ಬೇಕು ಸರ್. ನೀವು ಕಣ್ಣಲ್ಲಿ ನೋಡಿದ್ರೆ ನೀವೇನಂತೀರೋ? ನೀವು ನೋಡಿದ್ರೆ ಒಂದು ಗಂಭೀರವಾದಂತ ಆರೋಪ, ಹೆಣ್ಣು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ನಮ್ಮ ನೆಲಮಲೆ ಗ್ರಾಮದಲ್ಲಿರುವಂತ ಅವಳಿ ಬೇರೆ ಕಡೆ ಎಲ್ಲೂ ಇಲ್ಲ ಸರ್. ಎಲ್ಲೂ ಇಲ್ಲ, ಇಲ್ಲೇ ಜಾಸ್ತಿ ಅವಳಿ. ಎಷ್ಟು ಜನ ಯುವಕರಿಗೆ ಮದುವೆ ಆಗಿಲ್ಲ ಇದರಿಂದಲೇ? ಜೊತೆಗೆ ಎಷ್ಟು ವರ್ಷದ ಯುವಕರು ಆಗೇ ಇದ್ದಾರೆ ಅಂತ? 30 ಜನ ಹುಡುಗರಿದ್ದಾರೆ. 35 ವರ್ಷ ವಯಸ್ಸಾಗಿದೆ. ಕನ್ಯರು ಸಿಗ್ತಾ ಇಲ್ಲ. ಯಾವ ಊರಿಗೆ ಹೋದ್ರು ಹೆಣ್ಣು ಸಿಗ್ತಾ ಇಲ್ಲ. ಯಾಕೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದ್ಯಾ ನಿಮ್ಮೂರಲ್ಲಿ ಅಷ್ಟ ಕಾಡು ಪ್ರಾಣಿಗಳ ಹಾವಳಿ ಅಂತ ಗೊತ್ತಾಗ್ಬಿಟ್ಟಿದ್ಯಾ? ಗೊತ್ತಾಗಿದೆ ಸರ್, ಗೊತ್ತಾಗಿದೆ. ಏನಂತ ಗೊತ್ತಾಗಿದೆ? ಹಿಂಗೆ ನೆಲಮೇಲೆ ಯಾಕಪ್ಪ ಹೆಣ್ಣು ಕೊಡ್ತೀರಾ, ಸರಿ ಇಲ್ಲ ಅದು. ಆಮೇಲೆ ಈ ದಿಕ್ಕು ಹೋದ್ರೆ ಯಾವ್ದಿದು ಇದ್ರ ದಿಕ್ಕು ಕೊಡ್ಬೇಡಿ ಅಂತಾರೆ. ಆನೆಗಳ ಕಾಟ, ಹೆಣ್ಣು ಕೊಡ್ಬೇಡಿ ಆ ಕಡೆ. ಯಾವ್ದಪ್ಪ ಇದು ಇದ್ರ ದಿಕ್ಕು ಅಂತ ಹೇಳ್ತಾರೆ. ಕೊಡ್ತಾ ಇಲ್ಲ ಸರ್. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.